ಭಕ್ತಿವಂತರ ಲೈಫ್ ಅಲೆದಾಟ ಅಲ್ವೇ ಅಲ್ಲ. ನೀನು ಒಂದೊಂದು ಜಾಗಕ್ಕೆ ಹೋಗಿ ನಾನು ಸೋಲ್ತಿದ್ದೀನಿ ಅಂತ ಅನ್ಬೇಡ. ಆ ಜಾಗಕ್ಕೆ ಹೋಗಿದ್ದಕ್ಕೆ ದೇವ್ರು ಒಂದು ಅನುಭವ ಕಲಿಸಿರ್ತಾರೆ. ಕೆಲವು ಪ್ರಾಂತಗಳಲ್ಲಿ ನನಗೆ ಕಹಿ ಅನುಭವ ಆಯ್ತು ಅಂದ್ರೆ ಅದೊಂದು ಅನುಭವ, ಅದ್ರ ಮೂಲಕ ಏನೋ ಕಲಿಯುವಂಥದ್ದಿರುತ್ತೆ. ಕೆಲವು ಪ್ರಾಂತಗಳಲ್ಲಿ ನಿನಗೆ ಜಯ ಸಿಕ್ಕಿರುತ್ತೆ, ಅದೊಂದು ಅನುಭವ, ಅದ್ರ ಮೂಲಕ ಏನಾದ್ರೂ ಒಂದು ನೀನು ಕಲಿಯುವಂಥದ್ದಿರುತ್ತೆ. ಕೆಲವು ಪ್ರಾಂತಗಳಲ್ಲಿ ಹೋದಾಗ ನಿನಗೆ ಅವಮಾನ ಸಿಕ್ಕಿರ್ತದೆ, ಅದು ಒಂದು ಅನುಭವ, ಅದ್ರ ಮೂಲಕ ದೇವರು ಏನಾದ್ರೂ ಕಲಿಸ್ತಾರೆ. ದೇವರಲ್ಲಿದ್ದು ನೀನು ಅನುಭವಿಸುವಂತ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಕೂಡ ಒಂದು ಕಾರಣವಾಗಿರುತ್ತದೆ ಪ್ರಿಯರೇ. ಕಾರಣವಿಲ್ಲದೆ ದೇವರು ಯಾವ ಸ್ಥಳಕ್ಕೂ ನಮ್ಮನ್ನ ಕಳಿಸೋದಿಲ್ಲ. ಪವಿತ್ರಾತ್ಮ ದೇವ್ರ ಜೊತೆ ಇಟ್ಟು ದೇವ್ರನ್ನ ನಡೆಸಿರ್ತಾರೆ. ಯಾವತ್ತೂ ಕೂಡ ದೇವರ ಅಂದುಕೊಂಡಂತ ದಾರಿ ಸಾಗ್ಬೇಕಂತ ತೀರ್ಮಾನ ಮಾಡ್ರಿ. ಅದು ಯಾವುದೇ ಅವಮಾನದ ದಾರಿ ಆದ್ರೂ ಕೂಡ ನೀನ್ ಅದರಲ್ಲಿ ಸಾಗ್ಬೇಕಾಗುತ್ತೆ. ಕೆಲವು ಸಾರಿ ನನ್ನವರು ನಮ್ಮನ್ನು ಅವಮಾನ ಮಾಡುವಂತ ದಾರಿ ಬರುತ್ತೆ, ಕಷ್ಟ ಕೊಡುವಂತ ದಾರಿ ಬರ್ತದೆ, ಕಾಟ ಕೊಡುವಂತ ದಾರಿ ಬರುತ್ತೆ. ಅಂತ ಟೈಮಲ್ಲಿ ಸ್ಟ್ಯಾಂಡ್ ಫಾರ್ಮ್ ಆಗ್ಬೇಕು. ಯಾಕೆ? ದೇವರು ನಮ್ಮ ಜೊತೆ ಇರುವಾತನು ಇಮ್ಯಾನ್ಯುಯಲ್, ಅದನ್ನ ಕೈ ಬಿಟ್ಟಿಲ್ಲ. ಯಾಕೆಂದ್ರೆ ತನ್ನ ಮಕ್ಕಳನ್ನ ಅಂಗೈಯಲ್ಲಿಟ್ಟುಕೊಂಡು ಕಾಪಾಡುವಾತನು, ರೆಕ್ಕೆಯನ್ನು ಮುಚ್ಚಿ ಕಾಪಾಡುವಾತನು, ತೇಜ ದೃಷ್ಟಿಯಲ್ಲಿಟ್ಟು ಕಾಪಾಡುವಾತನು. ಆತನಿರುವಾಗ ನಮ್ಗೆ ಆತನು ಬಂದಿದ್ದಾನೆ, ಆತನು ಮಾತಾಡ್ತಾನೆ, ಆತನು ನಡೆಸ್ತಾನೆ ಅಂತ ನಂಬಿಕೆಯಿಂದ ಸಾಗಬೇಕು. ಇದು ನಂಬಿಕೆಯ ಒಂದು ಜೀವಿತ. ವಿ ಹ್ಯಾವ್ ಟು ಗಿವ್ ಅವರ್ ಎಫರ್ಟ್ಸ್. ನಮ್ಮ ಪ್ರಯತ್ನಗಳನ್ನ ನಾವು ಕೊಡ್ಬೇಕು ಭಕ್ತಿಗೆ. ಜಸ್ಟ್ ನನ್ನ ಮಾತಲ್ಲಿ ಹೇಳಿದ್ರೆ ಸಾಕಾಗುವುದಿಲ್ಲ. ದೇವರು ನಡೆಸ್ತಾರೆ, ಓಡಿಸ್ತಾರೆ, ಗೆಲ್ಲಿಸ್ತಾರೆ. ಆಮೇನ್.